ಗಂಡು ಮೆಟ್ಟಿದ ನಾಡು, ಕಲೆಯ ತವರೂರು, ಪುಣ್ಯಕ್ಷೇತ್ರ ಕೈಲಾಸ ಎಲ್ಲಿದೆ ಅಂದ್ರೆ ಅದು ನಮ್ಮ ಬಿದಿರಿ ಊರಲ್ಲಿದೆ. ಬಬಲಾದಿ ಸದಾಶಿವಮೂರ್ತಿ ಇರುವಂತ ಈ ಪುಣ್ಯಕ್ಷೇತ್ರ. ನಾನು ಬಿದಿರಿ ಹೆಸರು ಕೇಳಿದೆ ಮೊದಲನೇ ಟೈಮ್ ಆರ್ಕೆಸ್ಟ್ರಾ ಅಲ್ಲ, ಇವರಿಗೆ ಮೊದಲನೇ ಬಾರಿಗೆ ಮೀರಾ ಮೆಲೋಡಿಸ್ ತಂಡ ಬಂದಿದೆ. ಬಹಳ ಸಂತೋಷ. ಅಭಿಮಾನಿಗಳೇ, ವಿಷ್ಣುವರ್ಧನ ಎಲ್ಲೂ ಹೋಗಿಲ್ಲ, ತಮ್ಮ ಮನಸ್ಸಲ್ಲೇ ಇದ್ದಾರೆ. ತಾವು ಹಾಕುತ್ತಿರುವ ಪ್ರೀತಿಯ ಜೋರಾದ ಚಪ್ಪಾಳೆ ಅಭಿಮಾನಿಗಳೇ. ಓ ವಿಷ್ಣುಜಿ, ಮತ್ತೊಮ್ಮೆ ಹುಟ್ಟಿ ಬನ್ನಿ ಕನ್ನಡ ನಾಡಿಗೆ. ಗಂಡು ಮೆಟ್ಟಿದ ನಾಡು, ಕಲೆಯ ತೊಂದು ಪುಣ್ಯಕ್ಷೇತ್ರ ಅಂತ ನಮ್ಮ ಬಿದಿರಿ ಊರಲ್ಲೇ ಹುಟ್ಟಿ ಬಂದೇವರು ಪಾಲ್ಸ್ಕೊಳ್ತಾನೆ ಅಭಿಮಾನಿಗಳೇ. ಬಹಳ ಸಂತೋಷ. ಶ್ರೀ ಗಣೇಶ ಚತುರ್ಥಿಯ ಗಣಪತಿಯ 13ನೇ ವರ್ಷದ ವಾರ್ಷಿಕೋತ್ಸವ ಅಲ್ವಾ ಸರ್? ಬಹಳ ಖುಷಿ ಆಗುತ್ತೆ. 13ನೇ ವರ್ಷದ ವಾರ್ಷಿಕೋತ್ಸವ, 19ನೇ ದಿವಸ ಗಣಪತಿಯ ದಿನ. ಸರ್ ಏನ್ ಸರ್ ಅದ್ಧೂರಿ ದಿನಗಳು ಎಲ್ಲೂ ಇಲ್ಲ ಸರ್. ಎಲ್ಲ ಕಡೆ 5-6 ದಿವಸ ಮಾಡಿದ್ರೆ ಎಷ್ಟು ಭಕ್ತಿ ಇದೆ, ಏನು ಸಂತೋಷ ಇದೆ ಅಂದ್ರೆ ನಿಜವಾಗ್ಲೂ ಈ ಭೂಮಿಯಲ್ಲಿ ಬಿದಿರಿ ಮಣ್ಣಲ್ಲಿ ಯಾರು ಕಾಲಿಡ್ತಾರೋ, ಈ ಬಬಲಾದಿ ಮುತ್ಯಾನ ದರ್ಶನ ತೆಗೆದುಕೋತಾರೋ, ಈ ಗಣಪತಿ ಉತ್ಸವ ಸೇರಿದಾರೋ ಅವರೆಲ್ಲರಿಗೆ ಪಾಪ ಕಳೆದು ಹೋಗುತ್ತೆ. ನಿಮ್ಗೆಲ್ಲ ಪುಣ್ಯಶಾಲಿ ಆಗ್ತಿರೋದಕ್ಕೆ ಆ ಬಬಲಾದಿ ಮುತ್ಯಾನ ಆಶೀರ್ವಾದ ಇರಲಿ ಅಂತ ನಾನು ಬೇಡ್ಕೊಳ್ತೇನೆ ಅಭಿಮಾನಿಗಳೇ. ನಿಮ್ಮೆಲ್ಲರಿಗೂ ವಂದನೆಗಳು. ನನ್ನನ್ನ ಬಹಳಷ್ಟು ವಿಶೇಷವಾಗಿ ಉದಯ ಟಿವಿಲಿ ನೋಡಿದಿರಾ, ಜಿ ಕನ್ನಡದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ನೋಡಿಕೊಂಡು ಡಿ.ಕೆ.ಡಿ ನೋಡಿದಿರಾ, ಸುವರ್ಣ ವಾಹಿನಿ ನೋಡಿದಿರಾ, ಮತ್ತು ಒಂದು ಸಿನಿಮಾ ನೋಡಿದಿರಿ, ಅದು ರಮ್ಯಾಜಿಯವರ ಬರೆಸಿದಂತ ನಾಗರಾವ್ 3. ಮೊನ್ನೆ ನಾನು ಜಿ ಕನ್ನಡದಲ್ಲಿ ಹೋದಾಗ ಶಿವರಾಜ್ ಕುಮಾರ್ 2 ಮಾತನ್ನ ಮಾತಾಡಿದ್ರು. ಏನಂತ? ನಿಮ್ಮ ನೋಡ್ತಾ ಇದ್ರೆ ವಿಷ್ಣು ದಾದ ನೋಡ್ದಂಗ ಆಯ್ತಿದೆ, ಯಾವ ರೀತಿ ಬಂದಿದ್ದೀರಾ? ಶಿವಣ್ಣ ಸರ್, ನೀವು ಕರ್ನಾಟಕ ಚಕ್ರವರ್ತಿ, ನಾನೊಬ್ಬ ಚಿಕ್ಕ ಪುಟ್ಟ ಕಲಾವಿದ, ಉತ್ತರ ಕರ್ನಾಟಕದ ಗಂಡು ಮೆಟ್ಟಿದ ನಾಡು ಗೊಮ್ಮಟ ನಗರಿ ಬಿಜಾಪುರ ಜಿಲ್ಲೆಯಿಂದ ಬಂದಿರಂತೆ ಎದ್ದಿದ್ದು ಜೋರಾದ ಚಪ್ಪಾಳೆ ತಟ್ಟಿಬಿಟ್ರು ಅವರು. ಯಾಕೆ ಹೇಳಿ? ನಿಜವಾದ ಕಲಾವಿದರು ಇಲ್ಲೇನೆ ನೋಡಿ, ನಮ್ಮ ಮುತ್ತು ಹಳ್ಯಾಳವರು ಎಂಥ ಕಲಾವಿದರು. ಬರ್ಲಿ ಒಂದು ಜೋರಾದ ಚಪ್ಪಾಳೆ ಸರ್. ಇವರೆಲ್ಲ ರಿಯಲ್ ಸ್ಟಾರ್ಗಳು, ಎಲ್ಲ ರೀಲ್ ಆದ್ರೆ ರಿಯಲ್ ಸ್ಟಾರ್ಗಳು. ಯಾಕೆ ಹೇಳಿ? ಇವತ್ತು ಕರ್ನಾಟಕನೇ ನೋಡ್ತಾ ಇದೆ ತಿರುಗಿ. ಅವ್ರಿಗೆ ಸಿನಿಮಾ ಇಂಡಸ್ಟ್ರಿ ಈ ಕಡೆ ತಿರುಗಿ ನೋಡ್ತಾ ಇದ್ರೆ, ನಾ ಡ್ರೈವರ ಮಾಳು ನಿಪ್ಪಳವರನ್ನು ನೀವೇ ಬೆಳೆಸಿ ಇವತ್ತು ಕರ್ನಾಟಕದ ಮನೆಗೆ ಸಿನಿಮಾದಲ್ಲಿ ಅವಕಾಶ ಕೊಡಿಸಿದ್ದು ನೀವೇನೆ. ಅದು ನಮ್ಮ ಮಾಳು ಸರ್ ಕೇಳಿದ್ರೆ ಎಲ್ಲ ಅಭಿಮಾನ ಕಾಳ ಅಂತ ಹೇಳ್ತಾರೆ. ಇವತ್ತು ಮುತ್ತು ಹಳ್ಯಾಳರು ಕೂಡ ನಾಳೆ ಸಿನಿಮಾದಲ್ಲಿ ಬರ್ಲಿ ಅಂತ ನಾನು ಚಪ್ಪಾಳೆದಿಗೆ ಅವರ ಆಶೀರ್ವಾದ ನೀಡಿದ ಬೇಡ್ಕೊಳ್ತಾ ಇದ್ದೀನಿ. ನೋಡಿ ಸರ್, ಎಂತ ಕಲಾವಿದರು. ನನಗೆ ಬಹಳ ಖುಷಿ ಆಯ್ತು. ಶಿವಣ್ಣವ್ರ ಮುಂದೆ ಒಂದು ಡೈಲಾಗ್ ಹೇಳಿದೆ. ಏನಂತ ಹೇಳಿದೆ ಕೇಳಿ. ಕದಂಬ ಸಿನಿಮಾ ಡೈಲಾಗ್ ಕೇಳಿದೆ, ಬಹಳ ಖುಷಿ ಹೋದ್ರು. ಚಿತ್ರ ಕದಂಬ ಸಿನಿಮಾದ ಒಂದು ಸಂಭಾಷಣೆ. ಹೇ ಕದಂಬ, ವಿಷ್ಣು, ಈ ವಿಷ್ಣು ಒಂಥರ ಕರಂಡಿದ ಹಾಗೆ, ಅವ್ರನ್ಯಾರು ಮುಟ್ಟಕ್ಕಾಗಲ್ಲ. ಮುಟ್ಟಿದ್ದಾಯ್ತಂದ್ರೆ ಇಲ್ಲಿ ಕೂತಿರುವಂತ ನನ್ನ ಗಂಡು ಮೆಟ್ಟಿದ ನಾಡಿನ ಅಭಿಮಾನಿಗಳು, ಬಿದಿರಿಯ ಊರಿನ ಅಭಿಮಾನಿಯನ್ನು ಸೋಮನೆ ಬಿಡಾಕಿಲ್ಲ. ಪವರ್ ಕರೆಂಟ್ ಇದ್ದ ಹಾಗೆ ಬಿದಿರಿ ಅಭಿಮಾನಿಗಳು ಅಲ್ಲ, ಹೌದಾ? ಅವ್ರನ್ನೇನಾದ್ರೂ ಕೆಣಕಕ್ ಬಂದ್ರೆ ಈ ಜಯಸಿಂಹ ಸುಮ್ಮನೆ ಬಿಡ್ತಾನ? ಇಲ್ಲ ತಾನೆ? ಸಿಂಹ ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ ಇದೆ ಅಲ್ವಾ? ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದು ಚರಿತ್ಲೇ ಇಲ್ಲ. ನಿರ್ಧಾರ ನಿನ್ನ ಕೈಲಿದೆ. ಈ ಕದಂಬಂತರು ಕರಣಿದ ಹಾಗೆ ಪ್ರೀತಿಯಲ್ಲಿ ಸ್ವಿಚ್ ಹಾಕಿದ್ರೆ ಬೆಳಕು, ಅದೇ ನಿಮ್ಮ ಕದಂಬ. ಚಪ್ಪಾಳೆ ನಿಮ್ಮಿದ ಅಭಿಮಾನಿಗಳೇ. ಬಹಳ ಸಂತೋಷ. ಈಗ ನಮ್ಮ ಈ ಗಜಾನನ ಉತ್ಸವ ಮಂಡಳಿಯ ಅಧ್ಯಕ್ಷರು ಎಲ್ಲಿದ್ದಾರೆ? ಎಲ್ಲಿ ಸರ್ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲಿದ್ದಾರೆ ಸರ್? ಪ್ಲೀಸ್ ಕಮ್ಮಿ ಸರ್, ಒಂದ್ ಸೆಕೆಂಡ್ ಬರ್ಲಿ. ಜೋರ ಚಪ್ಪಾಳೆ. ನಮ್ಮ ಶ್ರೀ ಗಣೇಶ ಈ ಒಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಿದಿರಿ ಗ್ರಾಮದಲ್ಲಿ ಶ್ರೀ ಗಜಾನನ ತರುಣ ಸಂಘದ ಅಧ್ಯಕ್ಷ ಸರ್, ಪ್ಲೀಸ್ ಕಮ್ಮಿ ಬರ್ಲಿ. ಒಂದು ಜೋರ ಚಪ್ಪಾಳೆ ಗಜಾನನ ತರುಣ ಮಂಡಳಿಗೆ. ಎಷ್ಟು ಕಷ್ಟಪಟ್ಟು ಒಂದು ಕಾರ್ಯಕ್ರಮ ಮಾಡಿದಿರಾ ಸರ್. ನನಗೆ ಬಹಳ ಖುಷಿ ಆಯ್ತು. ಕಲೆಗೆ ಒಂದು ಬೆಲೆ ಇದೆ, ಕಲಾವಿದ ನೆಲೆ ಇದೆ ಅಂದ್ರೆ ಅದು ಗಂಡು ಮೆಟ್ಟಿದ ನಾಡು ಉತ್ತರ ಕರ್ನಾಟಕದ ಬಿದಿರಿ ಊರಲ್ಲಿದೆ. ಏನ್ ಸರ್ ಇಷ್ಟು ರಾತ್ರಿ ಆದ್ರೂ ಇಷ್ಟು ಚಪ್ಪಾಳೆ ತಡ್ತಾ ನಮ್ಮ ನೋಡ್ತಾ ಇದೀರಿ ಅಂದ್ರೆ, ಬೆಂಗಳೂರಲ್ಲಿ 8 ಗಂಟೆಗೆ ಕಾರ್ಯಕ್ರಮ ಕ್ಲೋಸ್ ಸರ್. ಸರ್ ನೀವೇ ನೋಡ್ಕೊಳ್ಳಿ, ಮಲ್ಕೋತೀವಿ, ನಾವು ಬೆಳಿಗ್ಗೆ ಫ್ಯಾಕ್ಟ್ರಿ ಹೋಗ್ಬೇಕು ಅಂತಾರೆ. ನೋಡಿ ಸರ್, ಎಂಥ ಬೆಲೆ, ಎಂಥ ಕಲಾವಿದರ ತವರೂರಿದು. ನಿಜವಾದ ಗಂಡು ಮೆಟ್ಟಿದ ನಾಡು ನಮ್ಮ ಉತ್ತರ ಕರ್ನಾಟಕದ ಬಿದಿರಿಯ ಈ ಊರಿನ ಎಲ್ಲ ಸಮಸ್ತ ಅಭಿಮಾನಿಗಳಿಗೆ ವಂದಿಸ್ತಾ ಇದ್ದೀನಿ ಸರ್. ಸೋಲಾಪುರ ಡ್ಯಾನ್ಸರ್ ಹೂ ಕೊಟ್ಟಾರೆ ಕಾಕಾ, ಪ್ಲೀಸ್ ಕಮ್ಮಿ. ಕಾಕಾ ಅವ್ರಿಗೆ ಒಂದು ಬಾರಿ ಜೋರಾದ ಚಾಪಾಳೆ ಕಳಿಸ್ರಿ ಕಾಕಾ ಅವ್ರನ್ನ.
ಸರ್ ಬನ್ನಿ 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 ಸರ್ ನೀವೇನ್ರಿ ದೋತ್ರ ಹಿಡಿಯಕ್ ಹೋಗಿ ಏನೇನು ಹಿಡಿದಿರಲ್ಲ ಏನ್ ಸರ್ ಹುಡುಗರು ಬಾಳ ಕಿಲಾಡಿ ಕಾಣ ಸರ್ ನೀವು ಕಚ್ಚೆ ಹಿಡಕ್ ಹೋಗಿ ಏನಾದ್ರು ಮಾಡ್ತೀರಲ್ರಿ ಸೋಮ್ನೆ ತಮಾಷೆಗೆ ಥ್ಯಾಂಕ್ ಯು ಸರ್ ಬಹಳ ಸಂತೋಷ ಇವತ್ತು ನಿಮ್ಮನ್ನೆಲ್ಲ ನೋಡುವಂತ ಭಾಗ್ಯ ನನಗೆ ಕೊಟ್ಟಂತ ನಮ್ಮ ಮೀರಾ ಮೆಲೋಡಿಸ್ ತಂಡ ಅಂದ್ರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಿದೆ. ಈ ತಂಡದ ಸಾರಥಿ 15 ಜನಕ್ಕೆ ಅನ್ನದಾತರು, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಬರ್ಲಿ ಒಂದು ಜೋರ ಚಪ್ಪಾಳೆ. ನಮ್ಮ ತಂಡದ ಸಾರಥಿ ಮೀರಾಜಿ ಅವರು. ಸೌಂಡ್ ಇವ್ರದೇ, ಆರ್ಕೆಸ್ಟ್ರಾ ಕೂಡ ಇವ್ರದೇ. ನಿಜವಾಗ್ಲೂ ಇವತ್ತು ಬಹಳಷ್ಟು ಹೆಸರು ಮಾಡಿದ್ದಾರೆ. 3ನೇ ಬಾರಿಗೆ ಬರ್ಲಿ ಒಂದು ಜೋರ ಚಪ್ಪಾಳೆ ಮೀರಣ್ಣವ್ರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ಸಂತೋಷ ಆಗ್ತದೆ ಈ ಒಂದು ಸರ್ ಇವತ್ತು ನಮ್ಮ ಕಾರ್ಯಕ್ರಮ ನೀಡಿರುವಂತ ಮಹನೀಯರಿಗೆ, ಸಂಘದ ಒಡೆಯರಿಗೆ, ಅಧ್ಯಕ್ಷರ ಪದಾಧಿಕಾರಿಗೆ ಬರ್ಲಿ ಒಂದು ಜೋರ ಚಪ್ಪಾಳೆ. ಸರ್ ನನಗೆ ಬಹಳ ಖುಷಿ ಆಯ್ತು ನಿಮ್ಮನ್ನು ನೋಡ್ತಾ ಇದ್ರೆ, ಇಷ್ಟು ಖುಷಿ ಆಗ್ತದೆ. ಇದರಲ್ಲಿ ಎಲ್ಲರೂ ನನಗೆ ಒಂದು ಸಿನಿಮಾ ನಟರ ತರ ಕಾಣಿಸ್ತಾ ಇದ್ದೀರಾ. ಒಬ್ರು ಅಂಬರೀಶ್ ತರ ಕಾಣಿದ್ದಾರೆ ಸರ್, ಕಾಕಾರ್ ನೋಡಿ ಅಂಬರೀಶ್ ತರನೇ ಇದ್ದಂಗಿದ್ದಾರೆ ನೋಡಿ. ಅವ್ರ ಮಂಡ್ಯದ ಕಂಡು ಈ ಕಾಕಾ ಅವರು ಈ ಊರಿನ ಚಂಡು. ಅಲ್ಲಿ ನೀವು ಸಿನಿಮಾ ನೋಡ್ರಿ ರಮೇಶ್ ಅವ್ರು ನೋಡ್ದಂಗಾಯ್ತು ನೋಡಿ. ರಮೇಶ್ ಸರ್ ಇಲ್ಲೇ ಇದ್ದಾರೆ. ಹಲೋ ಕ್ಯಾಪ್ಟನ್, ಆಪ್ತ ಮಿತ್ರ ಕ್ಯಾಪ್ಟನ್ ಇಲ್ಲೇ ಇದ್ದಾರೆ. ಬಹಳ ಖುಷಿ ಆಯ್ತು ಸರ್. ಅಧ್ಯಕ್ಷರೇ ಸರ್ ನೀವೇನ್ ಸರ್ ನಿಮ್ಮ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಅಲ್ಲಿ ರಾಜ್ಕುಮಾರ್ ನೋಡಿ ಇಲ್ಲೇ ಇದ್ದಾರೆ. ಅಧ್ಯಕ್ಷರೇ ನಿಮ್ಮ ನೋಡಿದ್ರೆ ನಮ್ಮ ರಾಜ್ಕುಮಾರ್ ನೋಡ್ದಂಗಾಗುತ್ತೆ. ಅಲ್ಲಿ ನೋಡಿ ನಮ್ಮ ಡಿ ಬಾಸ್ ನೋಡ್ದಂಗೆ ಇದಾಗುತ್ತೆ ಅಲ್ವಾ? ಚಪ್ಪಾಳೆ. ಎಲ್ಲ ಸಿನಿಮಾ ಆಕ್ಟರ್ಗಳು ಇಲ್ಲೇ ಇದ್ದಾರೆ. ಸರ್ ಬನ್ನಿ ಸರ್, ಪ್ಲೀಸ್ ಕಮರಿ. ಇಲ್ಲಿ ಒಂದು ಲೈನ್, ಒಂದು ಸಾಂಗ್ ಅನ್ನ ಹಾಡ್ತಾ ಇದೀನಿ. ನೀವೆಲ್ಲ ನಮ್ಮ ಜೊತೆಗಿರಿ. ಕಾಕವ್ರೆ ಇಲ್ಲಿ ನೀವು ಇಲ್ಲಿ ಬನ್ನಿ ಸರ್. ರೆಡಿ, ಇಲ್ಲಿ ಬನ್ನಿ ಸರ್. ಕಾಕವ್ರೆ ಇಲ್ಲಿ ಬನ್ನಿ. ಸಾಂಗ್ ಸ್ಟಾರ್ಟ್. ಇಲ್ಲಿ ಒಂದು ಲೈನ್ ಸರ್. ಅಧ್ಯಕ್ಷರೇ ಇಲ್ಲಿ ಬನ್ನಿ ಸರ್. ಅಧ್ಯಕ್ಷರೇ ಸೆಂಟರ್ದಲ್ಲಿ ಬನ್ನಿ. ರೆಡಿ, ಸ್ಟಾರ್ಟ್. ಕುಚ್ಚುಕು 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 ಕುಚ್ಚುಕು